ಯವ್ವ ಪದಿ ಇನ್ನೊಂದ್ಕಿಂತ ದೆವ್ವಗೆ ಏನಾರ ಬಂದ್ಬಿಡ್ತೇನೆ. ಯವ್ವ ನನ್ಗಂತೂ ನೀನು ಜಯಮ್ಮ ಮಾಡಿದ್ ನೋಡ್ಬಿಟ್ಟು ಕುಡಿದ್ಬಿಟ್ಟು ಹೆಂಗ್ ಮಾಡಿದಿರ ಇಬ್ರುನುವೆ ಅಂತ ಹೇಳಿದ್ರೆ, ಯವ್ವ ಯಾರ ನೋಡ್ದ ನಿಮ್ಮಿಬ್ರಿಗೂ ಇಷ್ಟೊಂದು ಧೈರ್ಯ ಇಷ್ಟೊಂದು ಇದು ಹೆಂಗ್ ಬಂತು ಅಂತ ಅನ್ನಿಸ್ಬಿಡ್ತು. ಅಲ್ಲ ಕಣ್ರಮಿ ನ್ಯಾಯವಾಗಿ ಇದ್ರಲ್ಲ, ಇದ್ದಕ್ಕಿದ್ದಂಗೇನಿ ಅಷ್ಟೊಂದು ಧೈರ್ಯ. ಅದು ಏನೈತಾ ಕುಡಿಯೋದ್ರಾಗೆ ಅಂತ ನಾಕಾಣಿ ಅಷ್ಟೊಂದು ಧೈರ್ಯ ಎಲ್ಲಿಂದ ಬಂತೆ? ಆ ದೆವ್ವಕ್ಕೆ ಆವಾಜ್ ಹಾಕ್ಬಿಟ್ಟು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಓಡಿಸ್ಬಿಟ್ರಲ್ಲ, ಅದೇ ಹಂಗೆ ಅಂತ ಹೇಳ್ಬಿಟ್ಟು ಈಗಲೂ ನನಗಂತ ನೆನ್ಸ್ಕೊಂಡ್ರೆ ಜೀವನಮ್ಮ ಫುಲ್ಲು ಡೌ ಡೌ ಅಂತದೆ. ಏನು ನಾನು ದೆವ್ವಗೆ ಆವಾಜ್ ಹಾಕ್ಬಿಟ್ಟು ಓಡಿಸಿದ್ನ? ಯವ್ವ ನನಗೆ ನಿಜವಾಗೂ ನನಗೆ ಗೊತ್ತಿಲ್ಲ ಕಣ್ಲೆ ಪಾರಿ. ನಾನು ಹಂಗೆಲ್ಲ ಓಡಿಸ್ದೆ ಅಂತ ಹೇಳ್ಬಿಟ್ಟು ನೀನು ಹೇಳ್ತಿರೋದಕ್ಕೆ ಏನೇ ಗೊತ್ತಾಯ್ತಿರೋದು. ನಾನು ಯಾವಾಗ ಬಂದು ಮನೆ ಕಣ್ಣು ಯಾವಾಗ ಎದ್ದು ನಾ ಕಾಣೆ, ಇವಾಗ ಇನ್ನೂ ಎದ್ದೊಳ್ತಾ ಇವನಿ ಅಂತ ಅನ್ನಿಸ್ತಾಯ್ತು ಅಷ್ಟೇ ನಿನಗೆ. ಆಗಲೇ ನಮ್ಮ ಅತ್ತೆ ಇನ್ನೂ ಬಂದೇ ಇಲ್ಲ, ಒಣಗೋಯ್ತೀನಿ ಅಂತ ಹೋದರು. ರಾತ್ರಿ ನನಗೆ ಅದೇ ಈ ಜಯಮ್ಮ ಎಲ್ಲ ಡ್ಯಾನ್ಸ್ ಮಾಡಕ್ಕೆ ಶುರು ಮಾಡ್ಕೊತೀನಿ ಅಂತ ಹೇಳ್ತಿದ್ಲಲ್ಲ, ಹಳ್ಳಿ ಗಂಟ ಗೆಪ್ತಿ ಐತೆ. ಆಮೇಕಿಂದ ಏನು ಗೆಪ್ತಿ ಇಲ್ಲ. ಏನೇ ಆಯ್ತು ನಾನು ಇಲ್ಲಿಗೆ ಬಂದು ಹೆಂಗ್ ಮನಿ ಕಂಡೆ? ಇದೇನಮ್ಮಿ ಹಿಂಗೆ ಹೇಳ್ತಿದ್ದೀಗ ನೀನು? ಆ ನಿಂಗೆ ರಾತ್ರಿ ನಡೆದ್ರದೇನು ಗೆಪ್ತಿನೇ ಇಲ್ವೇ? ನಿಂಗೆ ರಾತ್ರಿ ಏನೇನು ನಡೀತು ಅಂತ ಏನು ಗೆಪ್ತಿ ಇಲ್ವೇ? ದೆವ್ವಕ್ಕೆ ಎಲ್ಲ ಆವಾಜ್ ಹಾಕ್ಬಿಟ್ಟು ದೌಲತ್ತಾಗ ಓಡಿಸ್ಬಿಟ್ಟಲ್ಲ ನೀನು ದೆವ್ವನೇನಿಯ. ನೀನು ಹಂಗೆ ನೀನು ಹಿಂಗೆ ನಿಂದು ಇರಬೇಡ ಹಂಗೆ ಹಿಂಗೆ ಅಂತ ದೆವ್ವನೇನಿಯ ಓಡ್ ಕಳಿಸ್ಬಿಟ್ಟಲ್ಲ. ಈಗ ನೋಡ್ರೆ ಏನು ಗೊತ್ತಿಲ್ಲ ನಂಗೆ ನಾಟಕ ಹೊಡಿತಿದ್ದೀಗ. ಲೇ ಪಾರಿ, ದೇವ್ರನ್ನ ರಾತ್ರಿ ದೆವ್ವ ಕವಚ ಹಾಕದೆ ಅಂತ ಇವಾಗ ಗೊತ್ತಾಯ್ತಿರೋದು. ನನ್ನ ಕತೆ ಮುಗೀತು ಇವ. ನನ್ನ ಕತೆ ಅಂದ್ರೆ ನಾನು ಆವಾಜ್ ಹಾಕಿದ್ದೀನಿ ಅಂದ್ರೆ ಇವತ್ತು ರಾತ್ರಿಗೆ ನಾನು ಹುಡಿಕೊಂಬಿಟ್ಟು ಬಂದು ಮತ್ತೆ ಸರಿಯಾಗಿ ಮಾಡ್ತದೆ ಅಂತ ಅನ್ನಿಸ್ತದೆ. ಲೇ ನಾನು ಆವಾಜ್ ಹಾಕಂತ ನೀವೆಲ್ಲ ಏನ್ ಮಾಡ್ತಾ ಇದ್ರೆ? ನಾನು ಹಂಗೇನೆ ಬಾನು ಸುಮ್ಮನೆ ನೋಡ್ತಾ ಇದ್ವಿ. ಆದ್ರೆ ನೀನು ಜಯಮ್ಮ ಇಬ್ರು ಫುಲ್ ರೋಪ್ ಹಾಕ್ತಿದ್ರಿ. ಕೊನೆನಾಗ ನಮಗೂ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ನಾವು ಬಿಡು ಬಂದ್ಬಿಟ್ಟು ನಾವು ರೋಪ್ ಹಾಕೋಣ ಅಂತ ಹೇಳ್ಬಿಟ್ಟು ಆ ದೇವು ನಂಗೋ ಹಿಂಗೋ ಮಾಡ್ಬಿಟ್ಟು ಓಡಿಸ್ಬಿಟ್ವಿ. ಅಲ್ಲ ಈಗ ಏನು ಗೆಪ್ತಿಲ್ಲ ಅಂತ ಹೇಳ್ತಿದ್ದೀಗಲ್ಲ, ಮತ್ತು ಹೋಗತ್ತಾಗೆ ಇವತ್ತೇನ ಬಂದು ಅಟ್ಕಾಯಿಸ್ಕೊಂಡ್ರೆ ಏನ್ ಮಾಡ್ತೀವಿ ಹೇಳು? ಹಬ್ಳ ಇತ್ತಿಗಲ್ಲ ನಿಮ್ಮ ಅತ್ತೆ ಏನು ಇವತ್ತು ಬಂದಿಲ್ವೇ? ಇವತ್ತೂ ಬಂದಿಲ್ಲ. ಏನಾಯ್ತದೋ ನಂಗಂತೂ ಗೊತ್ತಾಯ್ತಿಲ್ಲ. ಫುಲ್ಲು ಭಯ ಅಂತೂ ಆಯ್ತಾಯ್ತು ನಂಗಂತೂ. ಏನ್ ಮಾಡೋದು ಯವ್ವ? ಇದು ಒಳ್ಳೆ ಗತಿ ಆಯ್ತಲ್ಲ. ಅಲ್ಲ ಜಯಮ್ಮ ಏನಂತ ಆವಾಜ್ ಹಾಕಿದ್ಲು ದೇವಕ್ಕೆ? ನೀನ್ ಏನಾರ ಫಸ್ಟು ಬರಬೇಕು, ಫಸ್ಟ್ ಇದು ಮಾಡಬೇಕು ಅಂದ್ರೆ ನೀನು ನನ್ನೊಂದು ದಾಟ್ಬೇಕು. ನೀನು ಪೊದ್ದಿನ ಸುಮ್ಮನೆ ಕಳಿಸ್ಕೊಟ್ಬಿಡ್ತೀನಿ ಅಂತ ಅನ್ಕೋಬಿಟ್ಟ, ಅಷ್ಟೊಂದು ಸುಲಭ ಅಂತ ಅನ್ಕೋಬಿಟ್ಟ ನೀನು. ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಫುಲ್ಲು ಎಲ್ಲಾನು ಫುಲ್ಲು ಆವಾಜ್ ಹಾಕ್ಬಿಟ್ಲು. ನೀನು ನೋಡ್ಬೇಕಿತ್ತು. ನಾನು ಏನು ಅನ್ಕೊಂಡಿದ್ಯಾ? ನಾನು ಲೇಡಿ ಡಾನ್ ಇದ್ದಂಗೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನೀನೇನು ಹೊಸಿ ಮಾತಾಡ್ದ? ನೀನು ಶಾನೇನೇ ಮಾತಾಡ್ಬಿಟ್ಟೆ. ಗೊತ್ತಾ ನನಗಂತೂ ಯವ್ವ ನೀವು ಮಾತಾಡೋದು ನೋಡಿ ದಿಗ್ಲಾಗೋಗ್ಬಿಟ್ಟಿತ್ತು. ಆದ್ರೆ ಸುಮ್ಕಾದೆ. ಫ್ರೆಂಡ್ಸ್, ನಾನು ನಿಜವಾಗೂ ಅಷ್ಟೆಲ್ಲ ಆವಾಜ್ ಹಾಕಿದ್ನೆ. ಯವ್ವ ಕೈ ಕಾಲೆಲ್ಲ ನಡುಕ್ತಾವೆ. ನಾನು ಅಷ್ಟೊಂದೆಲ್ಲ ಆವಾಜ್ ಹಾಕ್ದೆ ಅಂದರೆ ನನಗೇನೇ ನಂಬಕ್ಕೇನೇ ಆಯ್ತಿಲ್ವಲ್ಲ. ಅಷ್ಟೊಂದೆಲ್ಲ ಹೆಂಗೆ ಆವಾಜ್ ಹಾಕ್ದೆ ನಾನಂತೂ? ನಂಗಂತೂ ಏನೂ ಗೊತ್ತಾಯ್ತಾನೆ ಇಲ್ಲ ಹೆಂಗೆ ಆವಾಜ್ ಹಾಕ್ದೆ ಏನು ಮಾಡಿದೆ ಅಂತ ಹೇಳ್ಬಿಟ್ಟು. ಸ್ಯಾನೆ ಭಯನೂ ಆಯ್ತಾಯ್ತು ನನಗೆ. ಈಗ ಏನು ಮಾಡೋದು ಯವ್ವ? ಅಯ್ಯೋ ದೇವ್ರೆ, ಆ ದೇವ ಮತ್ತೆ ಬಂದು ಅಟ್ಕಾಯಿಸ್ಕೊಂಡ್ರೆ. ಆದ್ರೆ ನೀನು ಇಡೀ ಜೀವಮಾನ ಎಲ್ಲ ಪಾಪ ಜಯಮ್ಮನ್ ಮರಿಬಾರ್ದೆ. ಜಯಮ್ಮ ನಿಂಗೆ ಎಷ್ಟು ಸಹಾಯ ಮಾಡಿದ್ಲು ಗೊತ್ತೇನೆ? ಹೌದೇನೆ? ಹೋಗಂತಿತ ಥ್ಯಾಂಕ್ಸನ್ನ ಹೇಳ್ಬಿಟ್ಟು ಬರ್ಬೇಕು. ಅವಳಿಗನ ಗೆಪ್ತಿ ಆಯ್ತೋ ಗೆಪ್ತಿ ಇಲ್ವೋ ನಾ ಕಾಣೆ. ನಾನು ಏನು ಹೋಗಿ ಮಾತಾಡಿಸ್ಲಿಲ್ಲ ಕಣವ. ನೀನು ಹೇಳ್ತಿರೋದು ಕೇಳಿ ನನಗೆ ಶಾಕ್ ಆಯ್ತೈತೆ. ನನಗೆ ಗೆಪ್ತಿ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ದಲ್ಲ, ಅದಕ್ಕೆ ನನಗೆ ಶಾಕ್ ಆಯ್ತೈತೆ. ದೇವ್ರನೇ ಗೆಪ್ತಿ ಇಲ್ಲ ಕಣೆ ಪಾರಿ, ನನಗೇನ್ಲೇ ಗೊತ್ತು? ಅಕ್ಕ 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 ನನ್ನ ತಮ್ಮ ಬಂದ ಅಂತ ಅನಿಸ್ತದೆ ಪಾರಿ. ಈ ವಿಷಯ ಏನು ಹೇಳಕ್ ಹೋಗ್ಬೇಡ, ಸುಮ್ಕಿರು. ಸರಿ ಸರಿ. ಏನಪ್ಪ ಸಂದಕಿದಿಗೆ? ಹಾ ಚೆನ್ನಾಗಿದ್ದೀನಿ. ಇವನಪ್ಪ ಹೆಂಗೈತೆ ಲಂಡನ್ ಮಳೆ ಬೆಳೆ ಎಲ್ಲ ಸಂದಕೈತೋ? ಹಾ ಹಾ ನಿಮ್ ದಯೆಯಿಂದ ಎಲ್ಲ ಚೆನ್ನಾಗೈತೆ. ಇವನಪ್ಪ ನಮ್ಮೂರು ನೀನ್ ಗೊತ್ತಿಗ, ನಿಮ್ಮೂರು ನಮ್ಮನ್ ಕರ್ಕೊಂಡೆ ಹೋಗೋದಕ್ಕಿಲ್ವಲ್ಲ, ನಮ್ಮನ್ನಂತಿತ ಕರ್ಕೊಂಡು ಹೋಗು. ಹಾ 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 ಕರ್ಕೊಂಡೋಗಣ. ನಿಧಾನಕ್ಕೆ ಕರ್ಕೊಂಡೋಗಣ. ಲೇ ಪಾರಿ, ಈ ಕಿತ 100% ನಾವೆಲ್ಲನೂ ಒಯ್ತಿ ಸುಮ್ಕಿರೆ. ಹೆಂಗಿದ್ರು ಜಯಮ್ಮನ ಮಗಳನ್ನೇ ಮದುವೆ ಮಾಡ್ಕೊತಿರೋದು ನನ್ನ ತಮ್ಮ. ಇನ್ನ ನಾನು ಹೋಗ್ಬೋದು, ನೀನು ಹೋಗ್ಬೋದು, ಜಯಮ್ಮ ಹೋಗ್ಬೋದು, ಎಲ್ರೂ ಡೈರೆಕ್ಟ್ ಆಗಿ ಹೋಗ್ಬೋದು ನೋಡು. ಅಯ್ಯೋ 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 ಹೊಳಿಯ ಜಯಮ್ಮನ ಅಳಿಯ ಸೂಪರ್ ಆಗವನೆ. ಲೇ ಪೊದ್ದಿ, ಆ ಜಯಮ್ಮ ನಿನ್ಗೆ ಇಷ್ಟು ಸಹಾಯ ಮಾಡಿರೋದು ಯಾಕೆ ಅಂತ ಇವಾಗ ಗೊತ್ತಾಯ್ತು. ಹೆಂಗೋನು ಒಳ್ಳೆ ಅಳಿಯನ್ನ ಕೊಡಿಸ್ಬಿಟ್ಟಿದ್ದೀಗಲ್ಲ ನೀನು. ಅದಕ್ಕೇನಿ ಆ ಖುಷಿಗೇನಿ ಅವಳು ಅಯ್ಯೋ 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 ಅದಕ್ಕೇನಿ ಹಿಂಗೆ ಮಾಡಿದ್ಲು ಅತ್ತಾಗೆ ಸಹಾಯ ಮಾಡಿದ್ಲು ಅಂತ ಅನ್ನಿಸ್ತದೆ. ನಿನ್ಗೇನಂತ ಅನ್ನಿಸ್ತದೆ? ಅದ ಅದ ಅದು ಬಿಡು, ಅದು ನನಗೂ ಹಂಗೆ ಏನಿ ಅನ್ನಿಸ್ತದೆ. ಅಯ್ಯೋ ನನ್ನ ತಮ್ಮ ಬಂದವನೆ, ಬಾ ಕುಂತ್ಕ ಬಾ. ಹೋಗ್ಬಿಟ್ಟು ಕಾಪಿ ಇಕ್ಕೊಬಿಟ್ಟು ಬರ್ತೀನಿ ಕಣಪ್ಪ. ಬಾರ್ಲಾ ಕುಂತ್ಕ ಬಾರ್ಲಾ. ಅಕ್ಕ ನಾನು ಜಯಮ್ಮ ಅವ್ರ ಮಗಳ ಬಗ್ಗೆ ಮಾತಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ಮಾತಾಡ್ಬೋದಾ? ಏನ್ ತೊಂದರೆ ಇಲ್ವಾ? ಇಲ್ಲ ಪರ್ಸನಲ್ ಆಗಿ ಏನಾದ್ರು ಮಾತಾಡ್ಬೇಕಾ? ಏ
ನಂದು ಇವಳ್ದು ಏನು ಪರ್ಸನಲ್ ಇಲ್ಲ. ನಂದು ಇವಳ್ದು ಎಲ್ಲ ಒಂದೇನ್ಯ. ನಾನ್ ಬೇರೆ ಅಲ್ಲ, ಪಾರಕ್ ಬೇರೆ ಅಲ್ಲ, ಜಯಮ್ ಬೇರೆ ಅಲ್ಲ. ಯಾರು ಬೇರೆ ಅಲ್ಲ. ನೀನ್ ಆರಾಮಾಗಿ ಮಾತಾಡ್ಬೋದು, ಏನ್ ತೊಂದ್ರೆ ಇಲ್ಲ. ನೀನ್ ಏನಂದ್ರೆ ನಮ್ಗೇನ್ ಬೇಜಾರಿಲ್ಲ. ಹೇಳು, ನಮ್ ಸೀಕ್ರೆಟೇ ಇಲ್ಲ. ಅಕ್ಕ, ನೀನ್ ಬೇಜಾರ್ ಮಾಡ್ಕೋಬೇಡ. ಆಕ್ಚುಲಿ ಅದು ಏನ್ ಹೇಳ್ತಿದ್ದೀನಿ ಅಂದ್ರೆ, ನನಗೆ ಯಾಕೋ ಈ ಜಯಮ್ಮನ್ ಮಗಳನ್ನ ಮದುವೆ ಮಾಡ್ಕೊಳಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ. ಅವ್ರಿಗೊಂದ್ಸಲ ಹೇಳ್ಬಿಡಿ ನನಗೆ ಇಷ್ಟ ಇಲ್ಲ ಅಂತ ಹೇಳಿ. ಏನ್ಲ ಹೇಳ್ತಿದೀಗ? ಜಯಮ್ಮನ್ ಮಗಳು ಮದುವೆ ಮಾಡ್ಕೊಳಕ್ ಇಷ್ಟ ಇಲ್ವಾ? ಯಾಕ್ಲಾ? ಏನ್ಲ ಆಯ್ತು ನಿಂಗೆ? ಯಾಕ್ಲ ಮದುವೆ ಮಾಡ್ಕೊಳಕ್ ಇಷ್ಟ ಇಲ್ಲ ನಿನಗೆ? ಇದು ಒಳ್ಳೆ ಸಂದ ಕೇಳ್ತಿದ್ದೀಗಲ್ವಲ್ಲ ನೀನು? ಜಯಮ್ಮನ್ ಮಗಳು ಮದುವೆ ಮಾಡ್ಕೊಳಕ್ಕಿಲ್ಲ ಅಂತ ಹೇಳ್ಬಿಟ್ಟು ಯಾಕ್ಲಾ? ಅಂತದೇನ್ಲ ಆಯ್ತು? ಇಲ್ಲ ಅಕ್ಕ, ನಾನು ಬೇರೆ ಹುಡುಗಿನ ಇಷ್ಟಪಡ್ತಾ ಇದ್ದೀನಿ. ಅಂದರೆ ಈ ಹಳ್ಳಿನಾಗೇನೆ ಯಾರು ಅಂತ ನಿಮಗೆಲ್ಲ ಸದ್ಯ ಕೇಳಲ್ಲ, ನಿಧಾನ ಕೇಳ್ತೀನಿ. ಆದರೆ ನನಗೆ ಆ ಜಯಮ್ಮನ ಮಗಳನ್ನ ಮದುವೆ ಮಾಡ್ಕೊಳಕ್ಕಂತೂ ಸ್ವಲ್ಪನೂ ಇಷ್ಟ ಇಲ್ಲ. ಏನಕ್ಕ ಅವ್ರದ್ದು ಓವರ್ ಆ್ಯಕ್ಟಿಂಗು, ಏನೋ ದುರಂಕಾರ, ಸ್ವಲ್ಪ ಆಟಿಟ್ಯೂಡು ಅದು ಇದು ತುಂಬ ಜಾಸ್ತಿ ಅವಳು. ಅದಕ್ಕೆ ಅವಳನ್ನ ಮದುವೆ ಮಾಡ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ. ಈಗ ಅವ್ರ ಮನೆ ಹತ್ರ ಹೋಗಿದ್ರೆ ಎಷ್ಟು ಆಟಿಟ್ಯೂಡಾಗಿ ಮಾತಾಡ್ಬಿಟ್ಲು ಗೊತ್ತಾ? ನನಗಂತೂ ಇರಿಟೇಷನ್ ಆಗ್ಬಿಡ್ತು ನನಗಂತೂ. ಅವಳ ಆಟಿಟ್ಯೂಡು, ಅವಳು ದುರಂಕಾರ, ಅವಳು ಕೊಬ್ಬು, ಇದೆಲ್ಲ ನನಗೆ ಯಾವುದೂ ಬೇಡ ನನಗೆ. ನೋಡಕ್ಕ, ನಾನು ಅವತ್ತು ಅಷ್ಟೇ ಹೀಗೆಲ್ಲ ಆಡೋ ಹುಡುಗಿ ಬೇಕಿತ್ತು ಅಂದರೆ ನಾನು ಲಂಡನ್ನಾಗೆ ಯಾವುದಾದ್ರೂ ಒಂದು ಹುಡುಗಿನ ಮದುವೆ ಮಾಡ್ಕೊತಾ ಇದ್ದೆ. ಆದರೆ ನನಗೆ ಅದೆಲ್ಲ ಬೇಕಿಲ್ಲ. ನನಗೇನು, ನಾನು ಇಷ್ಟಪಟ್ಟಂಗೆ ಡೀಸೆಂಟಾಗೆ, ಸೈಲೆಂಟಾಗೆ, ಒಳ್ಳೆತನವಾಗಿರೋ ಅಂಥ ಹುಡುಗಿನೇ ಬೇಕಿತ್ತು ನನಗೆ. ಈಗ ಈ ಹುಡುಗಿ ನೋಡಿದ್ರೆ, ಈ ಜಯಮ್ಮನ ಮಗಳನ್ನ ನೋಡಿದ್ರೆ ನನಗೇನು ಆ ಥರ ಫೀಲಿಂಗ್ಸೇ ಬರ್ತಾ ಇಲ್ಲ. ನೀವೇನು ಹೇಳಿ, ನನಗಂತೂ ಅವಳು ಸ್ವಲ್ಪನೂ ಇಷ್ಟ ಇಲ್ಲ. ನೋಡಿ, ನಾನೇ ಹೇಳಬೇಕು ಅಂತ ಅಂದ್ಕೊಂಡೆ ಅವ್ರ ಹತ್ರ. ಏನೋ ನಿಮ್ಮ ಫ್ರೆಂಡ್ ಅಲ್ವಾ, ಒಂದ್ಸಲ ನೀವೇ ಹೇಳ್ಬಿಟ್ರೆ ತುಂಬ ಒಳ್ಳೇದು. ಅಯ್ಯೋ, ಸೆಟ್ ಆಗಿರೋ ಮದುವೆ ಯಾವಾಗ? ಇಷ್ಟ ಇಲ್ಲ ಅಂತ ಹೇಳಿದ್ರೆ ಕಣಪ್ಪ ಜಯಮ್ಮ ಸುಮ್ಮನೆ ಇರ್ತಾಳೆ ಅಂತ ಅನ್ಕೋಬಿಟ್ಟ. ಅಯ್ಯೋ, ಬೀದಿನ ನಿಂತ್ಕೊಂಡು ಲವ 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 ಬಾಯ್ ಬಿಡ್ಕೊಬಿಡ್ತಾಳೆ. ಇದೆಲ್ಲನೂ ಬೇಕೇನಿಲ್ಲ, ಇದೆಲ್ಲನೂ ನೋಡು. ಆರಾಮಾಗಿ ಸುಮ್ಕೇನಿಯಾ ಮದುವೆ ಮಾಡ್ಕೊಳಪ್ಪ. ಹಂಗೆಲ್ಲ ಕೈಗೆ ಎಲ್ಲನೂ ಕೊಡಕ್ಕೆ ಹೋಗ್ಬೇಡ, ಸರಿನಾ? ಈಗಲೇ ಹೇಳಿದೀನಿ, ನೋಡು ಒಂದ್ ಕಿತ. ನೋಡಿ, ನನಗೆ ಈ ಥರ ಆ್ಯಟಿಟ್ಯೂಡ್ ತೋರಿಸೋರು, ಈಗ ಅದು ಇದು ಅನ್ನೋರು, ಇದೆಲ್ಲ ನೋಡಿದ್ರೆ ನನಗೆ ಅದೆಲ್ಲ ನನಗೆ ಇಷ್ಟನೇ ಆಗಲ್ಲ. ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ಆ್ಯಕ್ಚುಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ನನಗೆ ಇಷ್ಟ ಇದ್ದರೆ ಮದುವೆ ಮಾಡ್ಕೊಳ್ಳೋಕ್ಕೆ ನನಗೆ ಮನಸ್ಸೇ ಹೋಗ್ತಾ ಇಲ್ಲ. ಪ್ಲೀಸ್, ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ, ಓಕೆನಾ? ನನಗೆ ಆ್ಯಕ್ಚುಲಿ ಮದುವೆ ಕಾನ್ಸೆಪ್ಟು, ಅದರಲ್ಲೂ ಆ ಹುಡುಗಿ ನೋಡಿದ್ಮೇಲೆ ಮದುವೆ ಕಾನ್ಸೆಪ್ಟೇನೇ ಹೊರಟೋಗ್ಬಿಟ್ಟೈತೆ. ಅಕ್ಕ, ನೀನು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ. ನಾನು ಆ ಹುಡುಗಿನ ಮಾತ್ರನೂ ನನ್ನಂತೂ ಇಷ್ಟಪಡ್ತಾ ಇಲ್ಲ. ಅವಳಂದ್ರೆ ಇಷ್ಟನೂ ಇಲ್ಲ. ಲೋ ಜಯಮ್ಮ, ಸುಮ್ಕೆ ಬಿಡಕ್ಕಿಲ್ಲ ಕಣ. ಹೆಂಗ್ ಸಿಕ್ಕ್ರೆ ಹಂಗೇನಿ ಆಡ್ತಾಳೆ ಜಯಮ್ಮ. ಅಕ್ಕ, ಹಂಗಂತ ಇಷ್ಟ ಇದ್ದೀರಾ ಮದುವೆ ಮಾಡ್ಕೊಳಕ್ಕಾಗ್ತೈತಾ? ನೀನ್ ಅವತ್ತೇ ಎಲ್ಲ ಹೇಳ್ಬೇಕಿತ್ತು ತಾನೇ? ಆ ಹುಡ್ಗಿ ಅಂದ್ರೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು. ಈಗ ಹೇಳ್ತಾ ಇದ್ದೀಗಲ್ಲ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು. ಲೋ ತಮ್ಮ, ನನ್ ಮರುವಾದಿ ಕಳಿಬೇಡ ಕಣ್ಲಾ. ಯವ್ವ, ನೋಡ್ಲಾ, ಹೆಂಗನ ಮಾಡಿ ಮದುವೆ ಮಾಡ್ಕೊಬಿಡ್ಲಾ? ನಿನ್ಗೆ ಹೆಂಗ್ ಬೇಕು ಹಂಗೇನಿ ರೆಡಿ ಮಾಡ್ಕೊಳ್ನ. ಅಕ್ಕ, ರೆಡಿ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಸೇಮ್ ನಾನು ಅನ್ಕೊಂಡಿರೋ ಹುಡುಗಿನೇ, ಜೆರಾಕ್ಸ್ ಕಾಪಿ ಹುಡುಗಿನೇ ಸಿಕ್ಬಿಟ್ಟವಳೆ. ನೋಡು, ನಾನು ಹೆಂಗಾದ್ರೂ ಮಾಡಿ ಅದೇ ಹುಡುಗಿನೇ ಮದುವೆ ಮಾಡ್ಕೊಳ್ಳೋದು. ಫಿಕ್ಸು ಅಂದರೆ ಫಿಕ್ಸು, ಅಷ್ಟೇನೆ. ಯವ್ವ, ನನ್ ಜಯಮ್ಮಂಗೆ ಏನ್ ಹೇಳಿ ಏನ್ ಹೇಳಿ? ಈಗ ಜಯಮ್ಮ ಸುಮ್ನೆ ಬಿಡಕ್ಕಿಲ್ಲ ಕಣ್ಲಾ. ನನ್ನ ನೂರೆಲ್ಲ ಇಟ್ಟಾಡಿಸ್ಬಿಡ್ತಾಳೆ ಕಣ್ಲಾ. ಊರ್ ತುಂಬಾ ಲಂಡನ್ ಎಳಿಯ ಲಂಡನ್ ಎಳಿಯ ಲಂಡನ್ ಎಳಿಯ ಅಂತ ಊರ್ ತುಂಬಾ ಹೇಳ್ಕೊಂಡು ಓಡಾಡ್ಬಿಟ್ಟವಳೆ ಲಂಡನ್ ಎಳಿಯ ಅಂತ. ಅಂತಂದ್ರ ಇವಾಗ ನೀನ್ ಕೈ ಕೊಟ್ಟಿದ್ದೇನಾರ ಗೊತ್ತಾಗ್ಬಿಡ್ತು ಅಂತಂದ್ರೆ ಸುಮ್ನೆ ಬಿಟ್ಬಿಡ್ತಾಳೆಲ್ಲ. ಯವ್ವ, ಮುಗೀತು ಮುಗೀತು, ನಮ್ ಕತೆ ಸರಿಯಾಗಿ ಮುಗೀತು. ಈಗ ಏನ್ ಮಾಡ್ಬೇಕು, ಏನ್ ಬಿಡ್ಬೇಕು, ಏನು ಎತ್ತ ಅಂತ ನಿನಗೆ ಗೊತ್ತಾಯ್ತಿರ್ಲಿಲ್ಲ ನಂಗಂತೂ. ಮುಗೀತಪ್ಪೋ, ಮುಗೀತು, ನಮ್ ಕತೆ ಎಲ್ಲ ಮುಗೀತು. ನೋಡ್ಲಾ ಮಗ, ಹಿಂಗ್ ಅಂತಿದೀನಿ ಅಂತ ಅಲ್ಲ. ನೋಡ್ಲಾ, ನಿನ್ ನನ್ನ ಮಗನ ಸಮಾನ ಏನಿ ಅನ್ಕೊಂಡು ನಿನ್ನ ಬೆಳೆಸಿವ್ನಿ. ಆ ಜಯಮ್ಮಂತಾಗ ಮಾತು ಕೇಳಿಸ್ಕೊಳಕ್ ಆಗಕ್ಕಿಲ್ಲ ಕಣ. ಅಕ್ಕ, ಪ್ಲೀಸ್ ಅಕ್ಕ, ನಾನು ಇಷ್ಟಪಡ್ತಿರೋ ಹುಡುಗಿನ ನನ್ನ ದೂರ ಮಾಡಬೇಡಿ. ಅವಳು ತುಂಬ ಒಳ್ಳೆಯವಳು, ತುಂಬ ಡೀಸೆಂಟು. ಆ ಹುಡುಗಿ ಬಗ್ಗೆ ಹೇಳಬೇಕು ಅಂದರೆ ಪದಗಳೇ ಇಲ್ಲ. ನನಗೆ ಅದೇ ಥರ ಹುಡುಗಿ ಬೇಕು ಅಂತ ಅಂದ್ಕೊಂಡಿದ್ದೆ. ಈ ಹಳ್ಳಿಗೆ ಬಂದಮೇಲೆ ಅದೇ ಥರ ಹುಡುಗಿನೇ ನನಗೆ ಸಿಕ್ಕವಳೆ, ಸರಿನಾ? ಅದೇ ಹುಡುಗಿನೇ ಮದುವೆ ಮಾಡ್ಕೊಂಡು ಜೀವನದಾಗ ಚೆನ್ನಾಗಿರ್ತೀನಿ. ನೀವು ಅದೇನು ಹೇಳ್ಕೊಂತೀರೋ ಏನು ಬಿಡ್ತೀರೋ ಗೊತ್ತಿಲ್ಲ. ನನಗೆ ಹುಡುಗಿ ಕಾಟ ಅಂತೂ ತಡ್ಕೊಳಕ್ಕಾಗ್ತಿಲ್ಲ ನನಗಂತೂ. ಪ್ಲೀಸ್, ಹೆಂಗಾದ್ರೂ ಮಾಡಿ ನೀವೇ ಮ್ಯಾನೇಜ್ ಮಾಡಿ ಅಕ್ಕ. ಪ್ಲೀಸ್ ಅಕ್ಕ, ಪ್ಲೀಸ್ ಅಕ್ಕ, ಪ್ಲೀಸ್ ಅಕ್ಕ. ಈ ತಮ್ಮಂಗೋಸ್ಕರ ಇಷ್ಟಾದರೂ ಮಾಡ್ಬೇಕು ನೀನು, ಸರಿನೇ? ಪ್ಲೀಸ್ 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 ಪ್ಲೀಸ್. ಲೋ ಲೋ, ಎದಕ್ಲ ಹೋಯ್ತಿದೀಗ? ಲೋ, ನೀನನ್ ಕರ್ಸದ್ನಲ್ಲ, ನಾನು ಯಾಕಡೆ ತಕೊಂಡು ಹೊಡ್ಕೋಬೇಕು ಕಣ್ಲ ನನ್ನ? ಲಂಡನ್ ಲಂಡನ್ ಅಂತ ಜಯಮ್ಮ ಬೆಳಿಗ್ಗೆ ಸಂಜೆ ಕನ್ಸ್ ಕಾಣ್ಕೊಂಡು ಕುಂತವಳೆ. ಬೆಳಿಗ್ಗೆ ಆದ್ರೂ ಸಂಜೆ ಆದ್ರೂ. ಈಗ ನೀನ್ ನೋಡ್ರೆ ಹಿಂಗ ಅವತಾರ ಮಾಡ್ಕೊಂಡು ಹಿಂಗೆ ಇದ್ ಮಾಡ್ಕೊಂಡು ಕುಂತಿದ್ದೀಗಲ್ಲ ನೀನು. ಅಯ್ಯೋ ಶಿವನೇ, ಯಾಕೆ ಬೇಕಿತ್ತ ಜಯಮ್ಮಂತಾಗೆ? ಮೊದ್ಲೇ ಜಗಳ ಗಂಟಿ ಜಯಮ್ಮ. ಅವಳ ತಾಗ ನನ್ ಬಿದ್ದಿದ್ ಮಾಡಕ್ಕಾಯ್ತದ? ನನ್ನೆಲ್ಲ ದೇವತ ಕಾಪಾಡವಳೆ. ಈಗ ಏನಾರ ನಿಂಗೆ ಏನಾರ ಹೇಳ್ಬಿಟ್ರೆ ನನಗೇನಿ ಹಾಕ್ಕೊಟ್ಬಿಡ್ತಾಳೆ. ಏನ್ ಮಾಡ್ಲಿ ನಾನು ಇವಾಗ? ಹೆಂಗನ ಮಾಡಿ ಮದುವೆ ಕ್ಯಾನ್ಸಲ್ ಮಾಡ್ಬೇಕಲ್ಲ. ನನ್ನ ತಮ್ಮಂಗೆ ಇಷ್ಟ ಇಲ್ಲ ಅಂತ ಜಯಮ್ಮಂಗೆ ಡೈರೆಕ್ಟಾಗಿ ಹೇಳಿದ್ರೆ ಕೆರ ಕಿತ್ತೋಯ್ತವೆ ಅವಳ ತಾಗೆ. ಅಯ್ಯೋ, ಸುಮ್ಮನಿರೋಳ್ನ ಏನೇನೋ ಮಾಡ್ಬಿಟ್ಟು ಹೀಗೇನು ಮಾಡೋದು? ಲೇ ಪಾರಿ, ನೀನೇನಾರ ಐಡಿಯಾ ಕೊಡೆ. ಲೇ ಪದ್ದಿ, ನಿನ್ಗೆ ಏನೇ ಬಂದೈತೆ ದೊಡ್ಡ ರೋಗ, ಹಂಗೋಯ್ತಿಯ ಹಿಂಗೆ ಬತ್ತಿ ಏನಕ್ಕನ ಒಂದು ಪ್ರಾಬ್ಲಮ್ಗೆ ತಗ್ಲಾಕತ್ತೀಯ. ಏನಾರ ಒಂದೊಂದು ಪ್ರಾಬ್ಲಮ್ಮು ನಿಂಗಂತೂ. ಯಪ್ಪ, ನಿನ್ನ ಸುಮ್ಮನೆ ಇರಕ್ಕಿಲ್ಲ ನೀನಂತೂ. ಸುಮ್ಮನಿರಕ್ಕಿಲ್ಲ ಅಂತ ಹೇಳಿದ್ರೆ ನಿನ್ಗೇನು ತಲೆಗೆಲೆ ಕೆಟ್ಬಿಟ್ಟೈತೆ? ನಿಂಗೆ ಸುಮ್ಮನಿರಕ್ಕಿಲ್ಲ ಅಂತ ಹೇಳ್ತಿದ್ದೀಗ ಅದು ಇದು ಅಂದರೆ
ಅಯ್ಯೋ ನಾನೇನು ಬೇಕಂತ ಮಾಡ್ಕಣ್ಣ. ನನ್ನ ತಮ್ಮಂಗೂ ಒಳ್ಳೆ ಹುಡುಗಿ ಬೇಕಿತ್ತು. ಅದಕ್ಕೆ ಬಿಡು ಜಯಮ್ಮನ ಮಗಳು ಬಂದವಳೆಲ್ಲ ಒಂದು ಮಾಡೋಣ ಅಂತ ಪ್ರಯತ್ನ ಪಟ್ಟೆ. ಈ ನನ್ನ ಮಗಳೆಲ್ಲ ಓದ್ಬಿಟ್ಟು ಇವಾಗ ಕೈ ಎದುತ್ತಾನೆ ಅಂತ ಯಾರಿಗೆ ಗೊತ್ತಿತ್ತು ಪರಿ. ಲೇ ಹೆಂಗನ ಮಾಡೆ, ಹೆಂಗನ ಐಡಿಯಾ ಓಡಿಸೆ. ನಮ್ಮ ಅತ್ತೆರು ಇವತ್ತು ಬರೋಕ್ಕಿಲ್ಲ ಅಂತ ಅನ್ನಿಸ್ತದೆ ಇಲ್ಲಿಗೆ ಮನೆಗೆ. ನನಗೆ ಒಬ್ಳೆ ಮನೆ ಕಳಕ್ಕೂ ಭಯ ಆಯ್ತದೆ ಇವತ್ತು. ಹಾಂ, ಜೊತೆಗೆ ಈಗ ಜಯಮ್ಮಂಗೆ ಹೇಳೋಕ್ಕೂ ಭಯ ಆಯ್ತೈತೆ. ಈಗ ಏನು ಮಾಡೋದು ಯಪ್ಪ. ತಗ್ಲಾಕಂಡೆ ನಾನಂತೂ ಕಬ್ಬು ತಗ್ಲಾಕದಲ್ಲ, ಕ್ರಾಶ್ ಮಧ್ಯೆ ಹಂಗೆ ತಗ್ಲಾಕಬಿಟ್ಟಿವ್ನಿ ಇವಾಗ. ಇರೇ ಏನಾರ ಒಂದು ಯೋಚನೆ ಮಾಡಿದ್ರೆ ಏನಾರ ಒಂದು ಐಡಿಯಾ ಸಿಗ್ತದೆ. ಏನಾರ ಒಂದು ಯೋಚನೆ ಮಾಡ್ತೀನಿ ನಾನು. ಇರು ಕುತ್ಕೊಂಡು ಯೋಚನೆ ಮಾಡೋಣ. ಇಬ್ರು ಕುತ್ಕೊಂಡು ಪಿಲಾನ್ ಮಾಡಿದ್ರೆ ನಾವಿಬ್ರು ಸೋತಿರೋ ಇಷ್ಟೇನೇನೇ ಇಲ್ಲ. ಏನಾರ ಒಂದು ಪಿಲಾನ್ ಮಾಡೋಣ. ನೀನು ಜಯಮ್ಮನ ಹತ್ರ ಬೈಸ್ಕೋಬಾರ್ದು. ಆದ್ರೂ ಆಮೇಲೆ ಇವನಿಗೂ ನೀನು ಕೆಟ್ಟಕ್ಕ ಆಗಬಾರ್ದು. ಆ ಥರ ಯೋಚನೆ ಮಾಡೋಣ. ಇರು ಏನು ಯೋಚನೆ ಮಾಡೋಣ. ಮದುವೆ ಕ್ಯಾನ್ಸಲ್ ಮಾಡಿಸ್ಬೇಕು. ಆದರೆ ಜಯಮ್ಮನ ಕಡೆಯಿಂದನೇ ಮದುವೆ ಕ್ಯಾನ್ಸಲ್ ಆಗಬೇಕು. ಯಾವುದೇ ಕಾರಣಕ್ಕೂ ನಿನ್ನ ತಮ್ಮನ ಕಡೆಯಿಂದ ಮದುವೆ ಅಂತೂ ಕ್ಯಾನ್ಸಲ್ ಆಗಬಾರ್ದು. ಊನೆ ನಾವು ಕ್ಯಾನ್ಸಲ್ ಮಾಡಬಾರ್ದು. ಅವ್ರೇನೇ ಕ್ಯಾನ್ಸಲ್ ಮಾಡ್ಕೋಬೇಕು. ಹಂಗೇನಾರ ಮಾಡ್ಬಿಡಿ ಸಾಕಂತದೊಂದು ಪಿಲಾನ್ ಹೇಳ್ಬಿಡು ಸಾಕು. ಇಬ್ರು ಸೇರ್ಬಿಟ್ಟು ಆ ಪಿಲಾನ್ ವರ್ಕೌಟ್ ಮಾಡ್ಬಿಟ್ಟು ಹೆಂಗೋತ್ತಾಗೆ ಜಯಮ್ಮಂತಾಗೆ ಅದೇನೋ ಬೀಸದೊಣ್ಣೆ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸಂತೆ. ಹಂಗೆ ಹೆಂಗೋ ನಾನು 100 ವರ್ಷ ಆತಾಗೆ ಹೆಂಗೋ ನೆಮ್ಮದಿ ಆಗತ್ತಾಗೆ ಹೆಂಗೋ ಈ ಆರಾಮಾಗೆ ತೆಗೆದು ಬಿಡ್ತೀನಿ ನನ್ನ ತಾಗೆ. ಇರೋ ಆತ್ರ ಪಡೋದು ಬೇಡ. ನಿಧಾನಕ್ಕೆ ಯೋಚನೆ ಮಾಡೋಣ. ನಿಧಾನಕ್ಕೆ ದೆವ್ವಕ್ಕೆ ಚಳ್ಳೆ ಅಂತ ತಿನ್ಸಿದ್ಯಾ ನೀನು ಅಂತದ್ರಾಗಿನ ಜಯಮ್ಮ ಯಾವ ಲೆಕ್ಕ ನಿನಗೆ? ಜಯಮ್ಮಂಗೂ ತಿನ್ಸಿವಂತೀರು. ಯೋಚನೆ ಮಾಡೋಣ. ಬದ್ದಿ ಒಂದು ಲೋಟ ಕಾಫಿ ಇಕ್ಕೊಂಬಿಟ್ಟು ಬಾಬು. ಹಂಗೆ ತಲೆನಾಗೆ ಬುದ್ಧಿ ಚುರುಕ್ಕಂತ ಬಂದ್ಬಿಡ್ತದೆ ನನಗೆ. ಮನಿಯಾಳಿ ಇಲ್ಲಿ ಟೆನ್ಷನ್ ಪಿರಾಣ ಹೋಯ್ತಾಯ್ತು. ನಂದು ಇಲ್ಲಿ ಪಿರಾಣ ಆರೋಯ್ತೈತೆ ಅಂತದ್ರಾಗಿ ಇವಳಿಗೆ ಅದೇನೋ ಒಂಥರಲ್ಲ ಕಾಪಿ ಬೇಕಂತೆ. ಕಾಪಿ ಇಲ್ಲಿ ನಾನೇನೇ ಇರ್ಲೋ ಹೋಗ್ಲೋ ನಂಗೆ ಯೋಚನೆ ಮಾಡ್ಕೊಂಡು ಕುಂತೀವಿ. ಇಲ್ಲಿ ಇವಳು ಕಾಪಿ ಬಾಯಿ ಮುಚ್ಕೊಂಡು ಹೋಗು. ನಾನೇನಾರ ಪಿಲ್ಲನ್ ಮಾಡ್ಕೊತೀನಿ. ಲೇ ಪೊದ್ದಿ ಐಡಿಯಾ ಸಿಕ್ತು ಕಣ್ಲೆ. ಸೂಪರ್ ಆಗಿ ಐಡಿಯಾ ಸಿಕ್ತು. ನೀನು ಕಾಪಿ ಮಾಡ್ಕೊಡ್ಲಿಲ್ಲ ಅಂತ ಐಡಿಯಾ ಸಿಕ್ತು. ಬಂದೇ ಇರೇ